ರಾಜ್ಯದಲ್ಲಿ ರಾಮಮಂದಿರ ಹುಂಡಿ ಕಳ್ಳತನದ ಎಫೆಕ್ಟ್ ತಟ್ಟಿದೆ. ಹುಂಡಿ ಲೂಟಿ ಪ್ರಕರಣದ ಬೆನ್ನಲ್ಲೇ ಇದೀಗ ರಾಜ್ಯದ ಎಲ್ಲಾ ದೇವಸ್ಥಾನಗಳ ಹುಂಡಿಗಳ ಮೇಲೆ ಕಣ್ಗಾವಲು. ಅಯೋಧ್ಯೆ ಪ್ರಕರಣದ ಬಳಿಕ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಮುಜರಾಯಿ ದೇವಸ್ಥಾನಗಳ ಹುಂಡಿಗಳ ಮೇಲೆ ನಿಗಾ ವಹಿಸಲಾಗಿದೆ. ಹುಂಡಿಗೆ ಹಣವನ್ನ ಹಾಕುವಾಗ, ಅದನ್ನ ತೆಗೆಯುವಾಗ, ಎಣಿಸುವಾಗ ಕಡ್ಡಾಯವಾಗಿ ವಿಡಿಯೋ ಚಿತ್ರೀಕರಣವನ್ನ ಮಾಡಿಕೊಳ್ಬೇಕು. ಇನ್ನು ಹುಂಡಿ ಸುತ್ತಮುತ್ತ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಸಿಸಿಟಿವಿ ದೃಶ್ಯಗಳು ಪೊಲೀಸ್ ಠಾಣೆಗೂ ಕೂಡ ಲಭ್ಯವಾಗೋ ರೀತಿಯಲ್ಲೇ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ದೇವಸ್ಥಾನಗಳ ಭದ್ರತೆಯನ್ನ ಈ ಮೂಲಕ ಬಲಪಡಿಸುವಂತಹ ಕೆಲಸಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ರಾಮಮಂದಿರದಲ್ಲಿ ಆದಂತಹ ಹುಂಡಿ ದರೋಡೆ, ಯಾವ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದೆ ಅನ್ನೋದನ್ನು ಗಮನಿಸಿದ್ವಿ. ಅದರಲ್ಲೂ ಕೂಡ ಆಡಳಿತ ಮಂಡಳಿಯವರ ಕೈವಾಡವೇ ದೊಡ್ಡ ಮಟ್ಟಕ್ಕೆ ಅಲ್ಲಿತ್ತು. ಹಾಗಾಗಿನೇ ಇದೀಗ ರಾಜ್ಯದಲ್ಲೂ ಕೂಡ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವಂತಹ ದೇಗುಲಗಳ ಮೇಲೆ ಕಣ್ಣಿಡಲಾಗಿದೆ. ರಾಮಮಂದಿರದ ಹುಂಡಿ ಕಳ್ಳತನವನ್ನ ನೋಡಿದ್ದೇವೆ, ಹೀಗಾಗಿ ರಾಜ್ಯದ ದೇಗುಲಗಳ ಹುಂಡಿಗಳ ಮೇಲೆ ನಿಗಾ ಇಟ್ಟಿದ್ದೀವಿ ಅಂತ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಹುಂಡಿಗಳ ನಿಗಾ ಇಡಲು ಸಿಸಿ ಕ್ಯಾಮೆರಾದ ವ್ಯವಸ್ಥೆ ಆಗುತ್ತೆ. ಖಾಸಗಿ ಮಠ ಮಂದಿರದವರು ಸಹ ಜಾಗೃತಿಯನ್ನು ವಹಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಸರ್ಕಾರ ಮಾರ್ಗದರ್ಶನವನ್ನು ಮಾಡಲಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ಈ ನಿರ್ಧಾರದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ.